ಇನ್ನು ನೆಕ್ಸ್ಟು ಗೋಲ್ಡನ್ ಥಾಟ್, ಡೂ ಸಮಥಿಂಗ್ ದ್ಯಾಟ್ ಮೇಕ್ಸ್ ಯುವರ್ ಸೆಲ್ಫ್ ಹ್ಯಾಪಿ. ಸರ್, ಜೀವನದಲ್ಲಿ ಖುಷಿ ಇರಬೇಕು, ಉಳಿದಿದ್ದೆಲ್ಲ ಸೆಕೆಂಡ್ರಿ ಅದು. ಓಕೆ, ಜೀವನದಲ್ಲಿ ಸರ್ ಉಳಿದಿದ್ದೆಲ್ಲ ಸೆಕೆಂಡರಿ. ಕೆಲವು ಮಂದಿ ದುಡ್ಡು ಮಾಡ್ತಾರೆ, ಕೆಲವು ಮಂದಿ ದುಡ್ಡ ಮಾಡೋದಿಲ್ಲ. ಕೆಲವು ಮಂದಿ ಅಧಿಕಾರದಲ್ಲಿರ್ತಾರೆ, ಕೆಲವು ಮಂದಿಗೆ ಅಧಿಕಾರ ಸಿಗೋದೇ ಇಲ್ಲ. ಕೆಲವು ಮಂದಿ ಕಾರ್ ತೊಗೋತಾರೆ, ಕೆಲವು ಮಂದಿಗೆ ಸೈಕಲ ತೊಗೊಳಕ್ಕಾಗೋದಿಲ್ಲ. ಅದು ಯಾವುದೂ ಇಂಪಾರ್ಟೆಂಟ್ ಅಲ್ಲ. ನಾವು ಎಷ್ಟು ಖುಷಿ ಇದೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಮನುಷ್ಯ ಆಗಿ ಹುಟ್ಟಿದ್ದನೇ ಖುಷಿಯಿಂದ ಜೀವನದಲ್ಲಿ ಬದುಕಕ್ಕೆ ಅಷ್ಟೇ. ಉಳಿದಿದ್ದೇನು ನಾವೇನು ಇಡೀ ಜಗತ್ತು ಚೇಂಜ್ ಆಗೋದಿಲ್ಲ, ಏನಿಲ್ಲ. ಓಕೆ, ಪ್ರಕೃತಿ ಚೇಂಜ್ ಮಾಡೋದು ಜಗತ್ತನ್ನು, ಮನುಷ್ಯ ಅಲ್ಲ. ಸೊ ಹೀಗಾಗಿ ನಾವು ಏನು ಮಾಡ್ತೀವಿ ಅದರಿಂದ ನಮಗೆ ಎಷ್ಟು ಖುಷಿ ಸಿಗ್ತಾ ಇದೆ, ದ್ಯಾಟ್ ಈಸ್ ವೆರಿ ಹ್ಯಾಪಿ. ಓಕೆ, ಇವತ್ತಿನ ಜಗತ್ತು ಹೆಂಗಾಗಿತ್ತು ಅಂದ್ರೆ ಆರ್ಟಿಫಿಷಿಯಲ್ ಜಗತ್ತು. ಇನ್ನೊಬ್ಬರನ್ನ ಖುಷಿ ಪಡಿಸೋಕೆ ನಾವು ಆರ್ಟಿಫಿಷಿಯಲ್ ಆಗಿ ನಗ್ತಿರ್ತಾರೆ, ಆರ್ಟಿಫಿಷಿಯಲ್ ಆಗಿ ಅಳ್ತಿರ್ತಾರೆ, ಆರ್ಟಿಫಿಷಿಯಲ್ ಆಗಿ ಡೈಲಾಗ್ ಹೊಡಿತಿರ್ತಾರೆ. ಇವು ಬ್ಯಾಡ್. ಬಿ ರಿಯಲಿಸ್ಟಿಕ್. ನಾವು ಲೈಫ್ ಒಳಗಡೆ ಎಷ್ಟು ಸಿಂಪಲ್ ಇರ್ತೀವಿ, ಎಷ್ಟು ರಿಯಲಿಸ್ಟಿಕ್ ಇರ್ತೀವಿ, ಅಷ್ಟು ಹ್ಯಾಪಿ ಇರ್ತೀವಿ. ಅದಕ್ಕೆ ನಮ್ಮಷ್ಟಕ್ಕೆ ನಾವು ಹ್ಯಾಪಿ ಇರೋಕೆ ಕೆಲವೊಂದು ಥಿಂಗ್ಸ್ ಆದರೂ ನಾವು ಮಾಡಬೇಕು. ಓಕೆ, ಅದು ಭಾಳ ಇಂಪಾರ್ಟೆಂಟ್ ಐತೆ. ಬಟ್ ಇವತ್ತು ಜಗತ್ತು ಓಡ್ತಾ ಇದೆ, ದುಡ್ಡು ಅಧಿಕಾರದ ಹಿಂದೆ ಓಡೋ ಬರದೊಳಗಡೆ ನಮ್ಮ ಜೊತೆ ನಾವು ಮಾತಾಡೋದ ಮರೆತು ಬಿಟ್ಟಿದ್ವಿ. ನಮಗೇನು ಬೇಕು ಅನ್ನೋದನ್ನೇ ನಾವು ಮರೆತು ಬಿಟ್ಟಿದ್ವಿ. ಓಕೆ, ಜಗತ್ತು ಅದಕ್ಕೆ ಬೆಲೆ ಕೊಡ್ತೈತಿ, ಆ ಕಡೆ ಹೋಗೋಣ. ಇದಕ್ಕೆ ಬೆಲೆ ಕೊಡ್ತೈತಿ, ಇದಕ್ಕೆ ಕಡೆ ಹೋಗೋಣ. ಇನ್ನೊಬ್ಬರಿಗೆ ಕಂಪೇರ್ ಮಾಡ್ಕೊತ ನಮ್ಮ ಹ್ಯಾಪಿನೆಸ್ಸನ್ನು ನಾವು ಹಾಳು ಮಾಡ್ಕೊತಾ ಇದ್ವಿ. ಓಕೆ, ನಮಗೆ ದುಃಖ ಪಡೋಕ್ಕೆ ಒಂದು ರೀಸನ್ ಇದ್ದರೆ ಖುಷಿ ಪಡೋಕ್ಕೆ 1000 ರೀಸನ್ಗಳಿದಾವೆ. ಸೊ ಅದಕ್ಕೆ ಆ 1000 ಮಾರ್ಗಗಳ ಕಡೆಗೆ ನಾವು ಲಕ್ಷ್ಯ ಕೊಡೋಣ. ಸೊ ಡೂ ಸಮಥಿಂಗ್ ದ್ಯಾಟ್ ಮೇಕ್ಸ್ ಯುವರ್ ಸೆಲ್ಫ್ ಹ್ಯಾಪಿ. ನಾವು ಹ್ಯಾಪಿ ಇರಬೇಕು, ಖುಷಿಯಿಂದ ಇರಬೇಕು. ಓಕೆ, ಖುಷಿಯಿಂದ ಇರಬೇಕಂದ್ರೆ ಫಸ್ಟ್ ನಾವು ಮಾಡಬೇಕಾಗಿದ್ದು, ಪ್ಲೀಸ್ ಲೆಟ್ ಅಲೋನ್ ದಿ ಕಂಪ್ಯಾರಿಸನ್ ಬಿಟ್ಟು ಬಿಡ್ಬೇಕು. ಅವ್ರ ಕಡೆ ಆದೈತಿ, ನನ್ನ ಕಡೆ ಇದಿಲ್ಲ. ಎಷ್ಟೋ ಸರಿ ಯೋಚನೆ ಮಾಡಿದರೆ ನಾವು ಈಗ ಸದ್ಯ ಇರೋ ಪೊಸಿಷನು ಎಷ್ಟೋ ಲಕ್ಷ ಜನರ ಕನಸು, ಅವ್ರಿಗಿಲ್ಲ, ನಮಗೈತಿ. ಎಷ್ಟೋ ಜನ ಡಿಗ್ರಿ ಮಾಡ್ಬೇಕು ಮಾಡಿದರು, ಸ್ಕೂಲ್ ಮೆಟ್ಲ ಹತ್ತಕ್ಕಾಗಿಲ್ಲ. ಎಷ್ಟೋ ಲಕ್ಷ ಮಕ್ಕಳಿಗೆ ನಮ್ಮ ದೇಶದಾಗ ನಾವು ಸ್ಕೂಲ್ ಮೆಟ್ಲ ಹತ್ತಿ ಕಾಲೇಜ್ಗೆ ಹೋಗಿ ಡಿಗ್ರಿ ಮಾಡಿ ಇಲ್ಲಿವರೆಗೂ ಬಂದಿದ್ದೀವಲ್ಲ. ಎಷ್ಟೋ ಲಕ್ಷ ಜನರಿಗೆ ಅದೂ ಇಲ್ಲ, ಒಂದು ಹೊತ್ತು ಊಟನೂ ಸಿಗುವಲ್ತು. ಅವ್ರು ಕಂಪೇರ್ ಮಾಡಿದ್ರೆ ವಿ ಆರ್ ಫಾರ್ ಬೆಟರ್. ಅದಕ್ಕೆ ನಮಗೆ ನಾವು ಖುಷಿ ಇರೋಕ್ಕೆ ಕೆಲವೊಂದು ಯೋಚನೆಗಳನ್ನು, ಚಿಂತನೆಗಳನ್ನು, ಕೆಲಸಗಳನ್ನು ಮಾಡಬೇಕು. ಓಕೆ, ದಟ್ ಲೈಫ್ ವಿಲ್ ಬಿ ಅ ಗ್ರೇಟ್ ಲೈಫ್. ನನ್ನ ಪಾಯಿಂಟ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ.